ಎಲರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಲ್ಲೋ ಈ ತರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆಕ್ಟ್ ಮಾಡ್ತಾ ಇರೋದು, ಫೈಟ್ ಮಾಡ್ತಾ ಇರೋ ಅಂತ ಅಭಿಮಾನಿಗಳು ಬಟ್ ಅದು ಮತ್ತೆ ಆಕ್ಚುಲ್ ಈಗ ಸಿನಿಮಾಗಳು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು, ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಹೋಮ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಿಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಅನ್ನೋದು ಯಾವಾಗ ಅಂತ. ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ 2-3 ಸಿನಿಮಾ ಇದೆ, ಅದಾದ್ಮೇಲೆ ಮಾಡ್ಕೊಡ್ಬೇಕು. ನೋಡಿ, ಹೇಮಂತ್ ಅವರು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಜೊತೆಲಿ ರಾಜು ಅಂತ ಅವರೇ ವಿಗ್ ಮಾಡಿ ಹೇರ್ ಸ್ಟೈಲ್ ಅದು ಆಮೇಲೆ ಮೀಸೆ ಇರ್ಬೋದು, ಎವ್ರಿಥಿಂಗ್. ಆ್ಯಂಡ್ ಮೇಕಪ್ ನಾನಿ ಅವರು. ಆ್ಯಂಡ್ ಸಾಗರ್ ಅಲ್ಲ ಕಾಸ್ಟ್ಯೂಮ್ ಮಾಡಿದ್ದು ಸಾಗರ್. ಈಗ ರೆಟ್ರೋ ಲುಕ್, ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಈಗ ನನಗೆ ಗೊತ್ತಿಲ್ಲ ಅದು. ಯಾವಾಗಲೂ ಈ ಪ್ರಶ್ನೆಗೆ ಈ ಪ್ರಶ್ನೆ ಅಷ್ಟು ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಲ್ಲ. ಅವ್ರು ನಾವು ಮಾಡಿರೋದಿದೆಯಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದಾರಲ್ಲ, ಯಾವ ಟೈಮಲ್ಲಿ ಫೋನ್ ಮಾಡಿದ್ರೆ ಡಾಕ್ಟರ್ VK ಶ್ರೀನಿವಾಸ್ ಇದ್ದಾರೆ, ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನು ವಾಚ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಸುಸ್ತ ಕಾಣ್ತಾರೆ, ಯಾಕೆ ಇದು ಡಾಕ್ಟರ್ ಚಾರ್ಜಿಂಗ್ ಜಾಸ್ತಿ ಆಗ್ತಿರ್ತದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾ ಇರ್ತೀವಿ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್. ಸೊ ನನಗೆ ಪುಣ್ಯ ಮಾಡಿದ್ರು ಅದು. ಆಮೇಲೆ ಮನೋರಮ್ ಅವ್ರು US ಇದ್ರೂ ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗ ಚೆನ್ನಾಗಿ ಐ ಥಿಂಕ್ ಮೂಮೆಂಟಮ್ ಚೆನ್ನಾಗಿದೆ, ಇದೇ ಥರ ಮೈಂಟೈನ್ ಮಾಡಿ ಇದೆಲ್ಲ ಇರ್ಬೇಕಾದ್ರೆ ಜೊತೆಲಿ ಅಭಿಮಾನಿ ಎವ್ರಿಬಡಿ ಯೂಸ್ ಮಾಡ್ತಾರೆ. ಏನು ಐ ಡೋಂಟ್ ನೋ. ಐ ಲವ್ ದೆಮ್ ಅಂಡ್ ದೇ ಲವ್ ಮೀ.